ವೆಲ್ಕಮ್ ಟು ಆಲ್ JR ಕ್ಲಾಸಸ್. ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಮುಖ ಸಂವಿಧಾನದಲ್ಲಿರ್ತಕ್ಕಂಥ ಅನುಸೂಚಿಗಳ ಕುರಿತು ಚರ್ಚೆಯನ್ನು ಮಾಡಿದ್ವಿ. ಸೊ ಇಂದಿನ ವಿಡಿಯೋದಲ್ಲಿ ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ 25 ಭಾಗಗಳು ಮತ್ತು ಆ ಭಾಗಗಳಲ್ಲಿ ಬರ್ತಕ್ಕಂಥ ಪ್ರಮುಖ ವಿಧಿಗಳ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸೊ ಇವುಗಳನ್ನು ಒಂದೊಂದಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲನೇದಾಗಿ ಭಾಗ 1ರ ಕುರಿತು ಭಾಗ ಒಂದರಲ್ಲಿ ಬರ್ತಕ್ಕಂಥ ವಿವಿಧ ಕಲಂಗಳ ಕುರಿತು ನಾವಿಂದು ಚರ್ಚೆಯನ್ನು ಮಾಡೋಣ. ಭಾಗ 1 ಇದು ಯಾವುದರ ಕುರಿತು ಹೇಳ್ತದಪ್ಪ ಅಂತಂದರೆ ಭಾರತದ ಒಕ್ಕೂಟ ಮತ್ತು ಅದರ ಭೂಪ್ರದೇಶದ ಕುರಿತು ತಿಳಿಸ್ತದೆ. ಈ ಭಾಗ 1ರಲ್ಲಿ ಬರ್ತಕ್ಕಂಥ ಆರ್ಟಿಕಲ್ 1ರಿಂದ 4ರವರೆಗೆ ಒಟ್ಟು 31 ರಾಜಕೀಯ ಭಾಗಗಳನ್ನು ಕುರಿತು ಈ ಒಂದು ಭಾಗದಲ್ಲಿ ಪ್ರಸ್ತಾಪಿಸಲಾಗಿದೆ ಅಂತ ಹೇಳ್ಬೋದು. ಕಲಂ 1 ಏನು ಹೇಳ್ತದೆ ಅಂತಂದರೆ ಇದು ಹೆಸರು ರಾಜ್ಯ ಕ್ಷೇತ್ರ ಕುರಿತು ಹೇಳ್ತದೆ. ಅಂದರೆ ರಾಜ್ಯ ಕ್ಷೇತ್ರದ ಹೆಸರು ಕುರಿತು ಹೇಳ್ತದೆ. ಇಂಡಿಯಾ ದಟ್ ಈಸ್ ಭಾರತ, ಇಂಡಿಯಾ ಅದು ಭಾರತ ಅಂಥೇಳಿ ಆಧುನಿಕ ಮತ್ತು ಸಾಂಪ್ರದಾಯಿಕ ಎರಡೂ ಹೆಸರುಗಳಿಂದ ಇಲ್ಲಿ ಕರೆಯಲಾಗ್ತದೆ. ಜೊತೆಗೆ ಅಮೇರಿಕಾ ಮಾದರಿಯಂಥ ಒಂದು ರಾಜ್ಯಗಳ ಒಕ್ಕೂಟವನ್ನು ನಾವು ಮಾಡದೆ ಕೆನಡಾದ ಮಾದರಿಯಂಥ ರಾಜ್ಯಗಳ ಒಕ್ಕೂಟವನ್ನು ನಾವು ಇವತ್ತು ಹಾಕಿಕೊಂಡಿದ್ದೀವಿ. ಅಂದರೆ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಒಂದು ಅಧಿಕಾರವನ್ನು ನೀಡಲಾಗಿದೆ ಅಂತ ಹೇಳ್ಬೋದು. ಇದಿಷ್ಟು ಆರ್ಟಿಕಲ್ 1ರಲ್ಲಿ ನಾವು ಚರ್ಚೆಯನ್ನು ಮಾಡಬಹುದು. ಹಾಗಾದರೆ ಕಲಂ 2 ಯಾವುದರ ಬಗ್ಗೆ ಹೇಳುತ್ತಂದರೆ ನೂತನ ರಾಜ್ಯಗಳ ಸೇರ್ಪಡೆ ಮತ್ತು ಸ್ಥಾಪನೆಯ ಕುರಿತು ಇದು ಹೇಳ್ತದೆ. ಅಂದರೆ ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಈ 28 ರಾಜ್ಯಗಳನ್ನು ಹೊರತುಪಡಿಸಿ ಹೊಸ ಪ್ರದೇಶವನ್ನು ಸೇರ್ಪಡೆ ಮಾಡಿಕೊಂಡು ಹೊಸ ರಾಜ್ಯವನ್ನು ಸೇರಿಸಿಕೊಳ್ಳುವುದರ ಕುರಿತು ಈ ಒಂದು ಕಲಂ 2 ಮಾತನಾಡ್ತದೆ. ಉದಾಹರಣೆಗೆ ಹೇಳಬೇಕಂದ್ರೆ 1987ರಲ್ಲಿ ಗೋವಾ ರಾಜ್ಯ ಆಗಿರ್ಬೋದು, 1975ರಲ್ಲಿ ಸಿಕ್ಕಿಂ ರಾಜ್ಯ ಅಂತ ಹೇಳ್ಬೋದು. ಹಾಗೆ ಕಲಂ 3 ಯಾವುದರ ಕುರಿತು ಹೇಳ್ತದೆ ಅಂತಂದರೆ ಇದು ಹೊಸ ರಾಜ್ಯಗಳ ರಚನೆ ಮತ್ತು ಅವುಗಳ ಗಡಿ ಮತ್ತು ಭೂಪ್ರದೇಶ ಮತ್ತು ಹೆಸರುಗಳ ಬದಲಾವಣೆಯ ಕುರಿತು ಕಲಂ 3 ಮಾತನಾಡ್ತದೆ. ಅಂದರೆ ಅಸ್ತಿತ್ವದಲ್ಲಿರುವ 28 ರಾಜ್ಯಗಳಲ್ಲಿ ಹೊಸ ರಾಜ್ಯವನ್ನು ರಚಿಸೋದು ಅಥವಾ ಇರ್ತಕ್ಕಂಥ 28 ರಾಜ್ಯಗಳೊಳಗೆ ಸಂಯೋಜನೆ ಮಾಡುವುದು ಅಥವಾ ವಿಭಜನೆಯ ಮೂಲಕ ಅವುಗಳ ಆ ರಾಜ್ಯಗಳ ಒಂದು ಹೆಸರನ್ನಾಗಲಿ ಅಥವಾ ಗಡಿಯನ್ನಾಗಲಿ ಬದಲಾಯಿಸುವುದರ ಕುರಿತು ಕಲಂ 3 ಹೇಳ್ತದೆ. ಉದಾಹರಣೆಗೆ ಹೇಳಬೇಕಂದ್ರೆ ಜೂನ್ 2, 2014 ತೆಲಂಗಾಣ ರಾಜ್ಯ ಅಂತ ಹೇಳ್ಬೋದು. ಅಂದರೆ ಇದು 2014 ಆಂಧ್ರ ಪ್ರದೇಶ್ ಅಂತಕ್ಕಂಥ ರಾಜ್ಯದಿಂದ ತೆಲಂಗಾಣ ಇದು ವಿಭಜನೆ ಹೊಂದಿ ಮತ್ತೊಂದು ರಾಜ್ಯವಾಗಿ ರಚನೆಗೊಳ್ತದೆ. ನೆಕ್ಸ್ಟ್ ಕಲಂ 3ರ ಅಡಿಯೊಳಗೆ ಸಂಸತ್ತಿಗೆ ಕೆಲವೊಂದಿಷ್ಟು ಅಧಿಕಾರವನ್ನು ಕೂಡ ನಾವು ಕೊಟ್ಟಿದ್ದೀವಿ. ಹಾಗಾದರೆ ಈ ಕಲಂ 3ರ ಅಡಿಯಲ್ಲಿ ಸಂಸತ್ತಿಗೆ ಇರ್ತಕ್ಕಂಥ ಅಧಿಕಾರಿಗಳು ಏನಪ್ಪ ಅಂತಂದರೆ ಒಂದು ರಾಜ್ಯವನ್ನು ವಿಭಜನೆ ಮಾಡಿ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳನ್ನಾಗಿ ರಚಿಸುವುದು. ನೆಕ್ಸ್ಟ್ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳನ್ನು ಸಂಯೋಜಿಸಿ ಒಂದು ಹೊಸ ರಾಜ್ಯವನ್ನಾಗಿ ಹುಟ್ಟುಹಾಕುವುದಾಗಿರ್ಬೋದು. ರಾಜ್ಯದ ಹೆಸರನ್ನು ಬದಲಾಯಿಸಬಹುದು, ಗಡಿ ಪ್ರದೇಶಗಳ ಹೆಸರನ್ನು ಬದಲಾಯಿಸಬಹುದು. ಹಾಗೆ ತನ್ನ ಇಚ್ಛೆಯಂತೆ ರಾಷ್ಟ್ರದ ನಕ್ಷೆಯನ್ನು ಬದಲಿಸಿಕೊಳ್ಳುವ ಒಂದು ಸಂಪೂರ್ಣ ಅಧಿಕಾರವನ್ನು ಇವತ್ತು ಸಂಸತ್ತು ಹೊಂದಿದೆ ಅಂತ ಹೇಳ್ಬೋದು. ಹಾಗೆ ಈ ಹೀಗೆ ಹೇಳಿದಂಥ ಯಾವುದೇ ಒಂದು ಪ್ರಕ್ರಿಯೆಯನ್ನು ಸಂಸತ್ತು ಏನಾದರೂ ಮಾಡಬೇಕಪ್ಪ ಅಂತಂದರೆ ಇದಕ್ಕೆ ರಾಷ್ಟ್ರಪತಿಗಳಿಂದ ಪೂರ್ವಾನುಮತಿಯನ್ನು ತೆಗೆದುಕೊಳ್ಳುವುದು ಕಡ್ಡಾಯವಾಗಿರ್ತದೆ ಅಂತ ಹೇಳ್ಬೋದು. ರಾಷ್ಟ್ರಪತಿ ಪೂರ್ವ ಅನುಮತಿಯನ್ನು ಕೊಡುವುದಕ್ಕಿಂತ ಪೂರ್ವದೊಳಗೆ ಇವರು ಏನು ಮಾಡಬೇಕಂತಂದರೆ ಕಾಲವನ್ನು ನಿರ್ದಿಷ್ಟಪಡಿಸಿ ರಾಜ್ಯ ಅಥವಾ ರಾಜ್ಯಗಳಿಂದ ಅಭಿಪ್ರಾಯವನ್ನು ಏನು ಮಾಡಬೇಕು ಇವರು ಸಂಗ್ರಹಿಸಬೇಕಾಗ್ತದೆ. ಸೊ ಅಂತಹ ಅಭಿಪ್ರಾಯವು ರಾಷ್ಟ್ರಪತಿಯ ಮೇಲೆ ಯಾವುದೇ ರೀತಿಯಾಗಿ ಬಂಧನಕಾರಿ ಆಗಿರುವುದಿಲ್ಲ ಅಂತ ಹೇಳ್ಬೋದು. ನಂತರ ಸಂಸತ್ತು ಈ ಮೇಲ್ಕಾಣಿಸಿದ ಎಲ್ಲ ಒಂದು ಪ್ರಕ್ರಿಯೆಯನ್ನು ಸರಳ ಬಹುಮತದ ಮೂಲಕ ಅನುಮೋದಿಸಿದರೆ ನಂತರ ರಾಷ್ಟ್ರಪತಿ ಸಹಿಯೊಂದಿಗೆ ಈ ಒಂದು ಪ್ರಕ್ರಿಯೆ ಏನಾಗ್ತದೆ ಕಂಪ್ಲೀಟ್ಗೊಳ್ತದೆ, ಅಂದರೆ ಮುಗಿತದ ಅಂತ ಹೇಳ್ಬೋದು. ಸೊ ಭಾರತ ಸರ್ಕಾರ ತನ್ನ ಯಾವುದೇ ಒಂದು ಪ್ರದೇಶದ ಗಡಿ ಹೆಸರು ಯಾವುದೇ ಒಂದು ಬದಲಾವಣೆಗಳ ಕುರಿತು ಸಂಸತ್ತಿಗೆ ಅಧಿಕಾರ ಇದೆ ಅಂತಕ್ಕಂಥದ್ದು ಕಲಂ 3 ಹೇಳ್ತದೆ. ಆ 3ರ ಅಡಿಯಲ್ಲಿ ಅದಕ್ಕೆ ಅಧಿಕಾರಗಳನ್ನು
ವಹಿಸಿಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಹಾಗೆ ಕಲಂ 4 ಯಾವುದರ ಕುರಿತು ಹೇಳ್ತದೆ ಅಂತಂದರೆ, ಇದು ಕಲಂ 2 ಮತ್ತು 3ರ ಅಡಿಯೊಳಗೆ ಆಗುವಂತಹ ಯಾವುದೇ ಒಂದು ತಿದ್ದುಪಡಿಗಳು ಅವು ಸರಳ ಬಹುಮತದ ಮೂಲಕ ಆಗುತ್ತವೆ ಹೊರತು ಅದನ್ನು ಕಲಂ 368ರ ಅಡಿಯಲ್ಲಿ ಆದಂತಹ ತಿದ್ದುಪಡಿ ಅಂತೇಳಿ ಭಾವಿಸಬಾರ್ದು ಅಂತೇಳಿ ಕಲಂ 4 ಹೇಳ್ತದೆ. ಇದಿಷ್ಟು ಭಾರತದ ಸಂವಿಧಾನದಲ್ಲಿ ಬರ್ತಕ್ಕಂಥ ಭಾಗ 1ರಲ್ಲಿ ಬರ್ತಕ್ಕಂಥ 1ರಿಂದ 4ರವರೆಗೆ ಇರ್ತಕ್ಕಂಥ ಆರ್ಟಿಕಲ್ಗಳು ಏನು ಹೇಳ್ತಾವೆ ಅನ್ನೋದ್ರ ಕುರಿತು ವಿವರಣೆಯಾಗಿದೆ ಅಂತ ಹೇಳ್ಬೋದು ರೀ. ಸೊ ಇದಿಷ್ಟು ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಸಂವಿಧಾನದ ಭಾಗ ಮತ್ತು ಆ ಭಾಗದಲ್ಲಿ ಬರ್ತಕ್ಕಂಥ ವಿವಿಧ ಕಲಂಗಳ ಕುರಿತು ನಾವು ಚರ್ಚೆಯನ್ನು ಮಾಡೋಣ. ಧನ್ಯವಾದಗಳು.